ನಮಸ್ಕಾರ ಸ್ನೇಹಿತರೆ, ಕಲಿಯೋಣ ಫೈನಾನ್ಷಿಯಲ್ ಲಿಟ್ರಸಿ ಎಪಿಸೋಡ್ 5ಗೆ ನಿಮಗೆ ಸ್ವಾಗತ. ಈ ಎಪಿಸೋಡ್ನಲ್ಲಿ ನಾವು ಚರ್ಚೆ ಮಾಡುವಂಥ ಎಲ್ಲ ವಿಷಯಗಳನ್ನು RBI ಅವರ ಫೈನಾನ್ಷಿಯಲ್ ಲಿಟ್ರಸಿ ಗೈಡಿಂದ ಪಡ್ಕೊಂಡಿರ್ತೇವೆ. ಈ ಎಪಿಸೋಡ್ನಲ್ಲಿ ನಾವು ಇಂಟ್ರಡಕ್ಷನ್ ಟು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತೀವಿ. ಇನ್ವೆಸ್ಟ್ಮೆಂಟ್ಸ್ ಅಂತಂದರೆ ಏನು, ನಾವು ಯಾವುದಕ್ಕಾಗಿ ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಗೋಲ್ಸ್ ಹೇಗಿರಬೇಕು, ಹಾಗೆ ನಾವು ಇನ್ವೆಸ್ಟ್ಮೆಂಟ್ಸ್ನ ಯಾಕಾಗಿ ಮಾಡಬೇಕು ಅನ್ನೋದು ಇಲ್ಲಿ ಬಹಳನೇ ಮುಖ್ಯವಾಗಿ ನಾವು ಚರ್ಚೆ ಮಾಡ್ತೀವಿ. ಇನ್ವೆಸ್ಟ್ಮೆಂಟ್ ಯಾಕೆ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಅಂತಂದರೆ ಏನು, ಎಲ್ಲಿ ಇನ್ವೆಸ್ಟ್ ಮಾಡೋದು, ಇದನ್ನೆಲ್ಲ ನೋಡೋದಕ್ಕೂ ಮೊದಲು ಒಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇವೆ. ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಹಾಗೆ ಇನ್ಫ್ಲೇಷನ್ ಅಂತಂದರೆ ಏನು, ಇದ್ರ ಬಗ್ಗೆ ಕೂಡ ನಾವು ಸಂಕ್ಷಿಪ್ತವಾಗಿ ಈ ಎಪಿಸೋಡ್ನಲ್ಲಿ ಚರ್ಚೆ ಮಾಡ್ತೀವಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಎಪಿಸೋಡ್ 5, ಇಂಟ್ರಡಕ್ಷನ್ ಟು ಇನ್ವೆಸ್ಟ್ಮೆಂಟ್. ನಾ ಆಗಲೇ ಹೇಳಿದೆ, ನಾವು ಇನ್ವೆಸ್ಟ್ಮೆಂಟ್ನ ಬಗ್ಗೆ ಮಾತಾಡೋದಕ್ಕೂ ಮೊದಲು ಒಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಎಲ್ರಿಗೂ ಗೊತ್ತಿರಬೇಕು, ಅದರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಮೊದಲನೇದಾಗಿ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂತಂದರೆ ಏನು? ಬಡ್ಡಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಲೋನ್ ತೊಗೋತೀರ, ಬ್ಯಾಂಕಿಂದ ಒಂದು ₹100 ಲೋನ್ ತೊಗೋತೀರ ಒಂದು ವರ್ಷದ ಟರ್ಮ್ಗೆ. ಆ ಬ್ಯಾಂಕ್ ಹೇಳುತ್ತೆ ನಿಮಗೆ 10% ಸಿಂಪಲ್ ಇಂಟ್ರೆಸ್ಟ್ ಪ್ರತಿ ವರ್ಷದಂತೆ ನಾವು ನಿಮಗೆ ಈ ಲೋನನ್ನು ಕೊಡ್ತೀವಿ ಅಂತ ಹೇಳಿ ಕೊಡ್ತಾರೆ, ₹100. ಹಾಗಾದರೆ ಸಿಂಪಲ್ ಇಂಟ್ರೆಸ್ಟ್ 10% ಆನ್ ₹100 ಅಂತಂದರೆ ಒಂದು ವರ್ಷದ ನಂತರದಲ್ಲಿ ಎಷ್ಟಾಗತ್ತೆ ಆ ಬಡ್ಡಿ ಅಂತಂದರೆ ₹10. 10% ಆಫ್ 100 ಅಂದರೆ ₹10 ಆಗುತ್ತೆ. ಸೊ ಒಂದು ವರ್ಷಕ್ಕೆ ನಾವು ತೊಗೊಂಡಿರೋದ್ರಿಂದ ₹10 ಬಡ್ಡಿ ಆಗತ್ತೆ. ಹಾಗೆ ಬಡ್ಡಿ ಅಸಲು ₹10 ಹಾಗೆ ಅಸಲು ₹100 ಎರಡೂ ಸೇರಿ ₹110 ನಾವು ಒಂದು ವರ್ಷದ ನಂತರ ಬ್ಯಾಂಕ್ಗೆ ವಾಪಸ್ಸನ್ನು ಕೊಡಬೇಕಾಗತ್ತೆ. ಸೊ ಆ ₹10 ಏನಿದೆ, ಆ ₹10 ನಾವು ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳಿ ಕರಿತೀವಿ. ಈ ಸಿಂಪಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡೋದು ವೆರಿ ಸಿಂಪಲ್. PTR/100. P ಅಂದರೆ ಪ್ರಿನ್ಸಿಪಲ್ ಅಮೌಂಟ್, T ಅಂದರೆ ಟೈಮ್, ನಂಬರ್ ಆಫ್ ಇಯರ್ಸ್, ಅಥವಾ N ಅಂತಲೂ ತಗೋತಾರೆ ಕೆಲವರು, ನಂಬರ್ ಆಫ್ ಇಯರ್ಸ್ ಅಂತ ತಗೋತಾರೆ. R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಅಮೌಂಟ್ ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ, ಹಾಗೆ ನಂಬರ್ ಆಫ್ ಇಯರ್ಸ್, ಈ ಮೂರನ್ನು ಮಲ್ಟಿಪ್ಲೈ ಮಾಡಿ ಡಿವೈಡ್ ಬೈ 100 ಮಾಡಿದರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಸಿಗತ್ತೆ. ಸೊ ಈ ಕ್ಯಾಲ್ಕುಲೇಷನ್ನ ನೀವು ಇಲ್ಲಿ ನೋಡ್ಬೋದು. ₹100 ನಾವು ಪ್ರಿನ್ಸಿಪಲ್ ಅಮೌಂಟ್ ತೊಗೊಂಡಿದ್ದೀವಿ, 10% ಸಿಂಪಲ್ ಇಂಟ್ರೆಸ್ಟ್, ಹಾಗೆ ಒಂದು ವರ್ಷಕ್ಕೆ ಅಂತಂದರೆ 100 × 10 × 1 ಡಿವೈಡ್ ಬೈ 100 ವಿಚ್ ಇಸ್ ₹10 ಅಂತ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. ಇದು ಸಿಂಪಲ್ ಇಂಟ್ರೆಸ್ಟ್ನ ಕಾನ್ಸೆಪ್ಟ್. ಹಾಗೆ ಇನ್ನೊಂದು ರೀತಿಯ ಇಂಟ್ರೆಸ್ಟ್ ಇದೆ, ಅದು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳಿ ಕರೀತಾರೆ. ಕಾಂಪೌಂಡ್ ಇಂಟ್ರೆಸ್ಟ್ ಅಂತಂದರೆ ಚಕ್ರ ಬಡ್ಡಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಬಡ್ಡಿ ಮೇಲಿನ ಬಡ್ಡಿ. ಕಾಂಪೌಂಡ್ ಇಂಟ್ರೆಸ್ಟ್ ಈಸ್ ಆಲ್ಸೋ ಕಾಲ್ಡ್ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಇನ್ ಕಾಂಪೌಂಡಿಂಗ್. In benefit is that interest earned is added to the principal and reinvested. Therefore, earning interest or the principal plus interest. ಏನಾಗುತ್ತೆ, ಒಂದು ಸಿಂಪಲ್ ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ. ಇಲ್ಲಿ ನಿಮಗೊಂದು ಸಿನಾರಿಯೋನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಯರ್ 1 ಪ್ರಿನ್ಸಿಪಲ್ ಅಂತಂದರೆ ₹10,000 ಪ್ರಿನ್ಸಿಪಲ್ ಇದೆ. ಇಂಟ್ರೆಸ್ಟ್ 10%. ಕ್ಯಾಲ್ಕುಲೇಷನ್ ಸಿಂಪಲ್ ಆಗಿರುತ್ತೆ, 10% ಇಂಟ್ರೆಸ್ಟ್ ಅಂತ ಇಟ್ಕೊಳ್ಳೋಣ, ವಿಚ್ ಇಸ್ ಕಾಂಪೌಂಡೆಡ್ ಇಯರ್ಲಿ. ಸೊ ಅಟ್ ದ ಎಂಡ್ ಆಫ್ ಇಯರ್ 1 ಒಂದು ವರ್ಷದ ನಂತರ 10,000, ಹಾಗೆ ಅದಕ್ಕೆ 10% ಇಂಟ್ರೆಸ್ಟ್ ಅಂತಂದರೆ ಅದು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಸೇರಿ 11,000 ಆಯಿತು. ಆಗ ಇಯರ್ 2ಗೆ ಏನಾಗುತ್ತೆ, ನಾವು ಪ್ರಿನ್ಸಿಪಲ್ನ 10,000 ಅಂತ ತಗೊಳ್ಳೋದಿಲ್ಲ, ಆ ಇಂಟ್ರೆಸ್ಟನ್ನು ಸೇರಿಸಿ 10 + 1,000 ಏನಿದೆ ಆ 11,000 ನಾವು ಪ್ರಿನ್ಸಿಪಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ 10% ಅಷ್ಟು ಬಡ್ಡಿಯನ್ನು ಹಾಕಿದ್ರೆ ಅಥವಾ 10% ಅಷ್ಟು ಇಂಟ್ರೆಸ್ಟನ್ನು ತೊಗೊಂಡ್ರೆ ಅದು ₹1,100 ಬರುತ್ತೆ. ಸೊ ಅದು ಇಯರ್ 2ನ ನಂತರ ನಿಮಗೆ ಪ್ರಿನ್ಸಿಪಲ್ ಅಮೌಂಟ್ಗೆ ಆ್ಯಡ್ ಆದಾಗ ಅದು ₹12,100 ಆಗುತ್ತೆ. ಸೊ ಇಯರ್ 3ಅಲ್ಲಿ ಆ ₹12,100ಗೆ 10% ಇಂಟ್ರೆಸ್ಟ್. ಇಲ್ಲಿ ನೀವು ಗಮನಿಸಬಹುದು, ಆ ಹಿಂದಿನ ವರ್ಷಗಳ ಬಡ್ಡಿ ಕೂಡ ಅಸಲಿಗೆ ಪ್ರಿನ್ಸಿಪಲ್ ಅಮೌಂಟ್ಗೆ ಆ್ಯಡ್ ಆಗ್ತಾ ಹೋಗಿರುತ್ತೆ. ಅದರ ಮೇಲೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಸೊ ಅಮೌಂಟ್ ಅಟ್ ದ ಎಂಡ್ ಆಫ್ ಇಯರ್ 3 ₹13,310 ಆಗುತ್ತೆ. ಸೊ ಇದನ್ನೇ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳಿ ಕರೆಯೋದು. ಸೊ ಕಾಂಪೌಂಡ್ ಇಂಟ್ರೆಸ್ಟ್ನ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಏನು ಅಂದರೆ, ಒಂದು ಲಾಂಗ್ ಡ್ಯೂರೇಷನ್ನಲ್ಲಿ ನೀವು ಕಾಂಪೌಂಡಿಂಗ್ ಆಗ್ತಾ ಹೋಗ್ತಿದ್ದಾಗ
ನಿಮ್ಮ ರಿಟರ್ನ್ಸ್ ಸಿಂಪಲ್ ಇಂಟ್ರೆಸ್ಟ್ಗಿಂತ ಅಧಿಕ ಮೊತ್ತದಲ್ಲಿ ಹೆಚ್ಚಾಗಿರುತ್ತೆ. ನೀವು ಗಮನಿಸ್ಬೋದು, ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಅಂದರೆ ಹೆಚ್ಚು ದುಡ್ಡು ಸಿಗ್ತಿದೆ ಅಲ್ವಾ, ಇಂಟ್ರೆಸ್ಟ್ ಮೇಲೆ ಅದಕ್ಕೂ ಇಂಟ್ರೆಸ್ಟ್ ಹಾಕಿ ನಮಗೆ ಕೊಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ನಮಗೆ ಜಾಸ್ತಿ ದುಡ್ಡೇ ಬರುತ್ತೆ. ಹಾಗಾಗಿ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋದು ಸಿಂಪಲ್ ಇಂಟ್ರೆಸ್ಟ್ಗಿಂತ ಹೆಚ್ಚು ನಮಗೆ ಆದಾಯವನ್ನು ಒದಗಿಸಿ ಕೊಡುತ್ತೆ. ನಾವು ಪವರ್ ಆಫ್ ಕಾಂಪೌಂಡಿಂಗ್ನ ಬಗ್ಗೆ ಬಹಳಷ್ಟು ಜನ ಸಾಕಷ್ಟು ಅದರ ಬಗ್ಗೆ ಮಾತಾಡಿದ್ದಾರೆ. 8th ವಂಡರ್ ಆಫ್ ದ ವರ್ಲ್ಡ್ ಅಂತ ಕೂಡ ಕಾಂಪೌಂಡಿಂಗ್ನ ಕರೀತಾರೆ. ಸೊ ಇದು ಕಾಂಪೌಂಡ್ ಇಂಟ್ರೆಸ್ಟ್ ನಮ್ಮ ದುಡ್ಡನ್ನು ಹೆಚ್ಚಿನಿಂದ ಹೆಚ್ಚಾಗಿ ಹೆಚ್ಚಿಸ್ತಾ ಹೋಗುತ್ತೆ. ಸೊ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಅಂತಂದ್ರೆ ಏನು, ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನು, ಇವೆರಡರ ವ್ಯತ್ಯಾಸ ಹೀಗೆ ಅರಿವಾಗಿದೆ. ಸೊ ಪವರ್ ಆಫ್ ಕಾಂಪೌಂಡಿಂಗ್ನ ಬಗ್ಗೆ ನಾನು ನಿಮಗೆ ಹೇಳ್ತಿದ್ದೆ. ಸೊ ಪವರ್ ಆಫ್ ಕಾಂಪೌಂಡಿಂಗ್ ಇಲ್ಲೊಂದು ಸಿನಾರಿಯೋನ ನಮಗೆ ಕೊಟ್ಟಿದ್ದಾರೆ. 10,000 ಅರ್ನಿಂಗ್ ಸಿಂಪಲ್ ಇಂಟ್ರೆಸ್ಟ್ ಆಫ್ 10% ವೆನ್ ಇನ್ವೆಸ್ಟೆಡ್ ಫಾರ್ 10 years ವಿಲ್ ಬಿಕಮ್ 20,000. ನೀವು 10,000 ರೂಪೀಸ್ನ ಸಿಂಪಲ್ ಇಂಟ್ರೆಸ್ಟ್ 10% ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ 10 ವರ್ಷದ ನಂತರ ಅದು 20,000 ಆಗುತ್ತೆ. ಪ್ರತಿ ವರ್ಷ 1,000 ರೂಪಾಯಿ ಇಂಟ್ರೆಸ್ಟನ್ನು ಅದು ಪಡಿತಾ ಹೋಗಿ 10 ವರ್ಷದ ನಂತರ 10,000 ಇಂಟ್ರೆಸ್ಟ್ ಪ್ಲಸ್ 10,000 ಅಸಲು ಸೇರಿಸಿ 20,000 ಅದು ಆಗಿರುತ್ತೆ. ಅದೇ ನೀವು 10% ಕಾಂಪೌಂಡ್ ಇಂಟ್ರೆಸ್ಟನ್ನು ಕನ್ಸಿಡರ್ ಮಾಡಿದರೆ ನಿಮ್ಮ ಹಣ 20,000ದ ಬದಲು 26,851 ರೂಪಾಯಿ ಆಗಿರುತ್ತೆ. ಯಾವಾಗ? 10 ವರ್ಷದ ನಂತರ. ಸೊ ನೀವು ಗಮನಿಸಿದ್ರೆ ಸಿಂಪಲ್ ಇಂಟ್ರೆಸ್ಟಲ್ಲಿ ನಿಮಗೆ 20,000 ಕೊಡ್ತಾರೆ 10 ವರ್ಷ ಆದಮೇಲೆ. ಆದರೆ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ 26,851 ರೂಪಾಯಿ ಅಂದರೆ 6,851 ರೂಪಾಯಿ ಅಥವಾ 34% ಹೆಚ್ಚಿಗೆ ಆದಾಯ ನಿಮಗೆ ಬರುತ್ತೆ. ಸೊ ಈ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋ ಎಫೆಕ್ಟ್ ನೀವು ನೋಡಬೇಕಂದ್ರೆ ಹೆಚ್ಚು ವರ್ಷಗಳ ಕಾಲ ನೀವು ಹೂಡಿಕೆ ಮಾಡಿದಷ್ಟು ಈ ಕಾಂಪೌಂಡ್ ಇಂಟ್ರೆಸ್ಟ್ನ ಬೆನಿಫಿಟ್ ಹೆಚ್ಚಾಗ್ತಾನೆ ಹೋಗುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಗೊತ್ತಾಯಿತು, ಸಿಂಪಲ್ ಇಂಟ್ರೆಸ್ಟ್ ಗೊತ್ತಾಯಿತು. ಏನಿದು ಇನ್ಫ್ಲೇಷನ್? ಇನ್ಫ್ಲೇಷನ್ ಅನ್ನೋದು ಹಣದುಬ್ಬರ ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ. ಇದನ್ನೊಂದು ಸಿನಾರಿಯೋ ಮೂಲಕ ನಾವು ಅರ್ಥ ಮಾಡ್ಕೋಬೇಕು ಅಂದರೆ 2019ರಲ್ಲಿ ಇಲ್ಲೇ ಕೊಟ್ಟಿದ್ದಾರೆ ಒಂದು ಸಿನಾರಿಯೋ. 2019ರಲ್ಲಿ 1 kg ಮಾವಿನ ಹಣ್ಣಿಗೆ 100 ರೂಪಾಯಿ ಆಗಿದೆ. ಅದು 2020ರಲ್ಲಿ 1 kg ಅದೇ ಮಾವಿನ ಹಣ್ಣಿಗೆ 110 ರೂಪಾಯಿ ಆಗಿದೆ. ಅಂತಂದರೆ ಅದೇ 1 kg ಮಾವಿನ ಹಣ್ಣನ್ನು ನಾವು ಪಡೆಯೋದಕ್ಕೆ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ದೀವಿ. ಅಂತಂದರೆ ಇನ್ಫ್ಲೇಷನ್ 1 ಇಯರಲ್ಲಿ 10% ಹೆಚ್ಚಾಗಿದೆ ಆನ್ ಮ್ಯಾಂಗೋಸ್. ಸೊ inflation is the rate of increase in prices or goods and services over a period of time. This increases the cost of living. ಇನ್ಫ್ಲೇಷನ್ ಹೆಚ್ಚಾಗ್ತಾ ಹೋಗ್ತಿದ್ದಂಗೆ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇನ್ಫ್ಲೇಷನ್ನ ಇಲ್ಲಿ 2 ಸಿನಾರಿಯೋಗಳ ಮೂಲಕ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಮೊದಲನೇ ಸಿನಾರಿಯೋ ಮನಿ ಡೆಪಾಸಿಟೆಡ್ ಅಟ್ 6% ಪರ್ ಆ್ಯನಮ್. ಸೊ ನಾವು ಒಂದು ಕಡೆ ನಮ್ಮ ದುಡ್ಡನ್ನು 6% ಇಂಟ್ರೆಸ್ಟ್ನಂತೆ ಹೂಡಿಕೆ ಮಾಡಿದ್ದೀವಿ. ಸೊ ಇಲ್ಲಿ ರಿಟರ್ನ್ ನಮಗೆ 6% ಬರ್ತಿದೆ. ಇನ್ಫ್ಲೇಷನ್ನ 4% ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಹಾಗಾದರೆ ರಿಟರ್ನ್ 6% ಇದೆ, ಇನ್ಫ್ಲೇಷನ್ 4% ಇದೆ. ರಿಯಲ್ ರೇಟ್ ಆಫ್ ರಿಟರ್ನ್ ನಮಗೆ ಎಷ್ಟು, ಕೊನೆಗೆ ನಮ್ಮ ಕೈಗೆ ಒಂದು ರಿಯಲ್ ರೇಟ್ ಆಫ್ ರಿಟರ್ನ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು 6% ಮೈನಸ್ 4% ಮಾಡಿದ್ರೆ 2%. ಸೊ ನಮಗೆ ಐಡಿಯಲಿ 2% ಅಷ್ಟೇ ರಿಟರ್ನ್ಸ್ ಬರ್ತಿದೆ ಕನ್ಸಿಡರಿಂಗ್ ಇನ್ಫ್ಲೇಷನ್. ಅದೇ ಸಿನಾರಿಯೋ 2ನ ನಾವು ಕನ್ಸಿಡರ್ ಮಾಡಿದ್ರೆ ಮನಿ ನಾಟ್ ಡೆಪಾಸಿಟೆಡ್ ಆ್ಯಂಡ್ ಹೆಲ್ಡ್ ಇನ್ ಕ್ಯಾಶ್. ನೀವು ಅದೇ ದುಡ್ಡನ್ನು ಬ್ಯಾಂಕಲ್ಲಿ ಇಡದೆ ಅಥವಾ ಎಲ್ಲೂ ಇನ್ವೆಸ್ಟ್ ಮಾಡದೆ ಮನೆಯಲ್ಲೇ ಕ್ಯಾಶ್ ರೂಪದಲ್ಲಿ ಇಟ್ಕೊಂಡಿದ್ದೀರಾ ಅಂತಂದರೆ ಅದು ಯಾವುದೇ ರಿಟರ್ನ್ಸನ್ನು ಕೊಡೋದಿಲ್ಲ. ಬಟ್ ಇನ್ಫ್ಲೇಷನ್ ಕೇಳುತ್ತಾ, ಇನ್ಫ್ಲೇಷನ್ ಆಗೇ ಆಗುತ್ತೆ. ನೀವು ಮನೆಯಲ್ಲಿ ದುಡ್ಡಿಡಿ ಅಥವಾ ಬ್ಯಾಂಕಲ್ಲಿ ದುಡ್ಡಿಡಿ, ಇನ್ಫ್ಲೇಷನ್ ಪಾಡಿಗೆ ಇನ್ಫ್ಲೇಷನ್ ಹೆಚ್ಚಳ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನಮಗೆ ನೆಗೆಟಿವ್ ರಿಟರ್ನ್ಸ್ ಸಿಗುತ್ತೆ. ರಿಯಲ್ ರೇಟ್ ಆಫ್ ರಿಟರ್ನ್ 0 - 4% ವಿಚ್ ಇಸ್ -4%. ಅಂದರೆ ನಮಗೆ ನೆಗೆಟಿವ್ ರಿಟರ್ನ್ ಬರುತ್ತೆ. ಮನೆಯಲ್ಲಿ ಇದ್ದ ದುಡ್ಡು ಹ್ಯಾಸ್ ಲಾಸ್ಟ್ ಇಟ್ಸ್ ವ್ಯಾಲ್ಯೂ ಬೈ 4% ಬಿಕಾಸ್ ಆಫ್ ದ ಇನ್ಫ್ಲೇಷನ್. ಸೊ ನಮ್ಮ ಈ 2 ಸಿನಾರಿಯೋಗಳಲ್ಲಿ ನಮಗೆ ಅರ್ಥ ಆಗೋದು ಏನು ಅಂತಂದರೆ, ನಾವು ಒಂದು ರೈಟ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟಲ್ಲಿ ನಮ್ಮ ಹಣವನ್ನು ಇನ್ವೆಸ್ಟ್ ಮಾಡಬೇಕು. ರೈಟ್ ಆ್ಯಂಡ್ ಸೇಫ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ನ ನಾವು ಆಯ್ಕೆ ಮಾಡಿಕೊಂಡು ನಮ್ಮ ಹಣವನ್ನು ಇನ್ವೆಸ್ಟ್ ಮಾಡಬೇಕು. ಅಟ್ಲೀಸ್ಟ್ ಆ ಇನ್ಫ್ಲೇಷನ್ನ ರೇಟ್ ಏನಿದೆ ಅದಕ್ಕಿಂತ ಹೆಚ್ಚು ರಿಟರ್ನ್ಸನ್ನು ನಾವು ಪಡೆದಾಗ ಮಾತ್ರ ನಮ್ಮ ಹಣವನ್ನು ಹೆಚ್ಚಿಸಲು ಸಾಧ್ಯ ಆಗತ್ತೆ.
ಇಲ್ಲ ಅಂತಂದರೆ ಇನ್ಫ್ಲೇಷನ್ನ ಕಾರಣದಿಂದ ನಾವು ನೆಗೆಟಿವ್ ರಿಟರ್ನ್ಸನ್ನು ಪಡಿತೀವಿ, ನಮ್ಮ ಹಣ ಅದರ ವ್ಯಾಲ್ಯೂವನ್ನು ಕಳ್ಕೊಳ್ಳುತ್ತೆ. ನೀವು ಇನ್ಫ್ಲೇಷನ್ನ ಇನ್ನೂ ಹೆಚ್ಚಾಗಿ ಒಂದು ಸಿನಾರಿಯೋ ಮೂಲಕ ಅಥವಾ ಆ್ಯನಿಮೇಷನ್ ಮೂಲಕ ತಿಳ್ಕೋಬೇಕು ಅಂತಂದರೆ ನಮ್ಮ ಕಲಿಯೋಣಲ್ಲಿ ಇನ್ಫ್ಲೇಷನ್, ವಾಟ್ ಈಸ್ ಇನ್ಫ್ಲೇಷನ್ ಅನ್ನೋದನ್ನು 60 ಸೆಕೆಂಡ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ನೀವು ಈ ವಿಡಿಯೋನ ನೋಡಿದ್ರೆ ಇನ್ಫ್ಲೇಷನ್ನ ಬಗ್ಗೆ ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೋಬಹುದು. ಸೊ ಈಗ ನಾವು ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಹಾಗೆ ಇನ್ಫ್ಲೇಷನ್ನ ಬಗ್ಗೆ ತಿಳ್ಕೊಂಡ್ಮೇಲೆ ರಿಯಲ್ ಪಾಯಿಂಟ್, ವೈ ಇನ್ವೆಸ್ಟ್, ನಾವು ಯಾತಕ್ಕಾಗಿ ನಮ್ಮ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ನೋಡ್ತಿದ್ದೀವಿ. ಇನ್ವೆಸ್ಟ್ ಸೊ ದ್ಯಾಟ್ ಯುವರ್ ಮನಿ ವಿಲ್ ಗ್ರೋ ಬಿಕಾಸ್ ಆಫ್ ಕಾಂಪೌಂಡ್ ಇಂಟ್ರೆಸ್ಟ್. ನಾವು ಯಾವುದಕ್ಕಾಗಿ ಇನ್ವೆಸ್ಟ್ ಮಾಡಬೇಕು? ನಮ್ಮ ಹಣವನ್ನು ಹೆಚ್ಚಿಸಲು, ನಮ್ಮ ಹಣವನ್ನು ಬೆಳೆಸಲು ನಾವು ಇನ್ವೆಸ್ಟ್ ಮಾಡಬೇಕು. ಬಿಕಾಸ್ ಆಫ್ ಕಾಂಪೌಂಡ್ ಇಂಟ್ರೆಸ್ಟ್ ನಾವು ಆಗಲೇ ಸಿನಾರಿಯೋ ಮೂಲಕನೂ ನೋಡಿದ್ದೀವಿ ನಮ್ಮ ಹಣ ಹೇಗೆ ಬೆಳೀತಾ ಹೋಗುತ್ತೆ ಅಂತ. ಸೊ ನೀವು ನಿಮ್ಮ ಹಣವನ್ನು ಹೆಚ್ಚಿಸ್ಕೊಳ್ಬೇಕು, ನಿಮ್ಮ ಹತ್ರ ಇರೋ ದುಡ್ಡನ್ನು ನೀವು ಡಬಲ್ ಮಾಡಬೇಕು, ಟ್ರಿಪಲ್ ಮಾಡಬೇಕು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂದರೆ ನಾವು ಕಾಂಪೌಂಡ್ ಇಂಟ್ರೆಸ್ಟ್ನ ಸಹಾಯದಿಂದ ಮಾಡಬಹುದು. ಅದಕ್ಕಾಗಿ ನಾವು ಇನ್ವೆಸ್ಟ್ ಮಾಡಬೇಕು. ಇಫ್ ಯು ಕೀಪ್ ಮನಿ ವಿತ್ ಯುವರ್ ಸೆಲ್ಫ್ ಯು ರಿಸ್ಕ್ ಲೂಸಿಂಗ್ ಪರ್ಚೇಸಿಂಗ್ ಪವರ್ ಟು ಇನ್ಫ್ಲೇಷನ್. ನೀವು ನಮ್ಮ ಕಲಿಯೋಣ ವಿಡಿಯೋ, ಇನ್ಫ್ಲೇಷನ್ನ ವಿಡಿಯೋ ನೋಡಿದರೆ ಅಲ್ಲಿ ಪರ್ಚೇಸಿಂಗ್ ಪವರ್ನ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ನೀವು ನಿಮ್ಮ ಹಣವನ್ನು ನಿಮ್ಮ ಮನೆಯಲ್ಲೇ ಕ್ಯಾಶ್ ರೂಪದಲ್ಲಿ ಇಟ್ಕೊಂಡ್ರೆ ನೀವು ನಿಮ್ಮ ಹಣದ ವ್ಯಾಲ್ಯೂವನ್ನು ಕಳ್ಕೊತೀರಾ. ಸೊ ಹಾಗೆ ಅದೇ ರೀತಿಯಲ್ಲಿ ನಿಮ್ಮ ಪರ್ಚೇಸಿಂಗ್ ಪವರ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟಿಂಗ್ ಹೆಲ್ಪ್ಸ್ ಯು ಅಚೀವ್ ಯುವರ್ ಫೈನಾನ್ಷಿಯಲ್ ಗೋಲ್ಸ್. ನಮ್ಮೆಲ್ಲರಿಗೂ ಫೈನಾನ್ಷಿಯಲ್ ಗೋಲ್ಸ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಅವರ ಫೈನಾನ್ಷಿಯಲ್ ಗೋಲ್ಸ್ನ ನೆರವೇರಿಸಲು ಹಣ ಅನ್ನೋದು ಬಹಳ ಮುಖ್ಯ. ಸೊ ನಾವು ಇನ್ವೆಸ್ಟ್ ಮಾಡಿ ಆ ಹಣವನ್ನು ಹೆಚ್ಚಿಸಿದರೆ ನಮ್ಮ ಫೈನಾನ್ಷಿಯಲ್ ಗೋಲ್ಸನ್ನು ಈಸಿಯಾಗಿ ಮೀಟ್ ಮಾಡ್ಬೋದು. ಇನ್ವೆಸ್ಟ್ ಸೊ ದ್ಯಾಟ್ ಯು ಡೋಂಟ್ ರಿಲೈ ಆನ್ ಎನಿವನ್. ನಾವು ದುಡ್ಡನ್ನು ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂದರೆ ನಮ್ಮ ದುಡ್ಡು ಬೆಳೀತಾ ಹೋದರೆ, ನಮ್ಮ ಹತ್ರ ದುಡ್ಡು ಸಂಗ್ರಹ ಆಗುತ್ತಿದ್ದ ಹಾಗೆ ನಾವು ಯಾರ ಮೇಲೂ ಡಿಪೆಂಡ್ ಆಗೋ ಹಾಗೆ ಇರಲ್ಲ. ಏನೇ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ದುಡ್ಡು ನಮಗೆ ಸಹಾಯಕ್ಕೆ ಬರುತ್ತೆ. ಈ ಕಾರಣದಿಂದ ನಾವು ಹಣವನ್ನು ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಅಂತಂದರೆ ಏನು? ಇನ್ವೆಸ್ಟಿಂಗ್ ಕ್ಯಾನ್ ಬಿ ಕಾಂಪ್ಲೆಕ್ಸ್ ಆ್ಯಂಡ್ ಇಟ್ ಆಫನ್ ಹ್ಯಾಸ್ ರಿಸ್ಕ್. ಇನ್ವೆಸ್ಟಿಂಗ್ ಅನ್ನೋದು ಒಂದು ಕಾಂಪ್ಲೆಕ್ಸ್ ಮೆಥಡ್ ಆ್ಯಂಡ್ ಅದರಲ್ಲಿ ರಿಸ್ಕ್ಸ್ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಅದು ಯಾರಿಗೆ ಅದು ಕಾಂಪ್ಲೆಕ್ಸ್, ಯಾರಿಗೆ ರಿಸ್ಕ್ ಇರುತ್ತೆ ಅಂದರೆ ಯಾರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲು ಅವರಿಗೆ ಮಾತ್ರ ಅದು ಕಾಂಪ್ಲೆಕ್ಸ್ ಆ್ಯಂಡ್ ರಿಸ್ಕಿ. ಬಟ್ ವಿತ್ ನಾಲೆಡ್ಜ್, ನಾವು ಅದರ ಒಂದು ಜ್ಞಾನವನ್ನು ಪಡ್ಕೊಂಡ್ರೆ, ಇನ್ವೆಸ್ಟ್ಮೆಂಟ್ನ ಜ್ಞಾನವನ್ನು ನಾವು ಪಡ್ಕೊಂಡ್ರೆ ಅದರ ರಿಸ್ಕ್ ಅಪಿಟೈಟನ್ನು ನಾವು ಎಷ್ಟಿದೆ ಅಷ್ಟರ ಮಟ್ಟಿಗೆ ನಾವು ಇನ್ವೆಸ್ಟ್ ಮಾಡ್ತಾ ಹೋದರೆ ನಮಗೆ ಯಾವುದೇ ರೀತಿಯ ಕಾಂಪ್ಲೆಕ್ಸಿಟಿ ಕೂಡ ಇರಲ್ಲ, ಹೆಚ್ಚಿನ ರಿಸ್ಕ್ ಕೂಡ ಇರಲ್ಲ. ಸೊ ಹಾಗಾಗಿ ನಾವು ಇನ್ವೆಸ್ಟ್ ಮಾಡೋದಕ್ಕೂ ಮೊದಲು ಕೀ ಫ್ಯಾಕ್ಟರ್ಸ್, ದೇರ್ ಆರ್ 3 ಕೀ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ RBIನವರು. ಏನು 3 ಕೀ ಫ್ಯಾಕ್ಟರ್ಸ್ ಅಂತಂದರೆ ಪ್ರತಿ ಇನ್ವೆಸ್ಟ್ಮೆಂಟ್ನಲ್ಲೂ ರಿಟರ್ನ್ಸ್ ಇರುತ್ತೆ, ರಿಸ್ಕ್ ಇರುತ್ತೆ, ಹಾಗೆ ಲಿಕ್ವಿಡಿಟಿ ಇರುತ್ತೆ. ಈ 3 ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿ ನಾವು ಯಾವುದರಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಡಿಸಿಷನ್ನ ಮಾಡಬಹುದು. ಇನ್ವೆಸ್ಟ್ಮೆಂಟ್ನ ಕೀ ಫ್ಯಾಕ್ಟರ್ಸ್ ನಾ ಹೇಳಿದೆ, ರಿಟರ್ನ್, ರಿಸ್ಕ್ ಆ್ಯಂಡ್ ಲಿಕ್ವಿಡಿಟಿ. ರಿಟರ್ನ್ ಅಂತಂದರೆ ರಿಟರ್ನ್ ಇಸ್ ದ ಪ್ರಾಫಿಟ್ ದಟ್ ಅನ್ ಇನ್ವೆಸ್ಟರ್ ಮೇಕ್ಸ್ ಆನ್ ಅನ್ ಇನ್ವೆಸ್ಟ್ಮೆಂಟ್. ಇಟ್ ಕ್ಯಾನ್ ಕಮ್ ಇನ್ 2 ಡಿಫರೆಂಟ್ ಫಾರ್ಮ್ಸ್, ಆಸ್ ಇನ್ಕಮ್ ಆರ್ ಆಸ್ ಕ್ಯಾಪಿಟಲ್ ಗೇನ್. ರಿಟರ್ನ್ ಅನ್ನೋದು ಆದಾಯ, ನಾವೊಂದು ಮಾಡಿರುವಂಥ ಹೂಡಿಕೆ ಮೇಲೆ ಎಷ್ಟು ಆದಾಯ ಬರುತ್ತೆ ಅದನ್ನು ರಿಟರ್ನ್ ಅಂತ ಕರಿತೀವಿ. ಅದು 2 ರೀತಿಯಲ್ಲಿ ಇದೆ ಅಂತ ಹೇಳ್ತಾರೆ. ಒಂದು ಇನ್ಕಮ್ ಅಥವಾ ಕ್ಯಾಪಿಟಲ್ ಗೇನ್ಸ್. ಇನ್ಕಮ್ ಅಂತಂದರೆ ನಾವು ಇನ್ವೆಸ್ಟ್ಮೆಂಟ್ ಮೇಲೆ ಮಾಡಿರುವಂಥ ಒಂದು ಆದಾಯ. ಕ್ಯಾಪಿಟಲ್ ಗೇನ್ ಅಂತಂದರೆ ನೀವು ಈಕ್ವಿಟಿ ಅಥವಾ ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್ ಇದರ ಮೇಲೆ ಬರುವಂಥ ಒಂದು ಆದಾಯ, ಅದನ್ನು ನಾವು ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾರೆ. ಮುಂದೆ ನಾವು ಈ ಕ್ಯಾಪಿಟಲ್ ಗೇನ್ನ ಬಗ್ಗೆ ಹೆಚ್ಚಾಗಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈಗ ಸದ್ಯಕ್ಕೆ ಇನ್ವೆಸ್ಟ್ಮೆಂಟ್ನ ಕೀ ಫ್ಯಾಕ್ಟರ್ಸಲ್ಲಿ ರಿಟರ್ನ್ ಅಂತಂದರೆ ಏನು ಅಂತಂದರೆ ನಾವು ಮಾಡಿರೋ ಹೂಡಿಕೆ ಮೇಲೆ ನಮಗೆ ಬರುವಂಥ ಆದಾಯವನ್ನು, ಎಷ್ಟು ಆದಾಯ ಬಂದಿದೆ ಅದನ್ನು ರಿಟರ್ನ್ ಅಂತ ಹೇಳಿ ಕರಿತೀವಿ. ರಿಸ್ಕ್ ಮೀನ್ಸ್ ಅನ್ಸರ್ಟೆನಿಟಿ. ಯು ಆರ್ ನಾಟ್ ಶ್ಯೂರ್ ವೆದರ್ ಯುವರ್ ಇನ್ವೆಸ್ಟ್ಮೆಂಟ್ಸ್ ವಿಲ್ ಗಿವ್ ಹೈ ರಿಟರ್ನ್ಸ್ or you will lose your money. Risk and return go hand in hand, which means that to get higher return on your investment, you will be exposed to more risk. Risk and return ಎರಡು ಹ್ಯಾಂಡ್ ಇನ್ ಹ್ಯಾಂಡ್
ಹೋಗುತ್ತೆ. ಎರಡು ಒಟ್ಟಿಗೇನೆ ಇರುತ್ತೆ. ನಮಗೆ ಹೆಚ್ಚು ರಿಟರ್ನ್ಸ್ ಬೇಕು ಅಂದರೆ ಹೆಚ್ಚು ರಿಸ್ಕನ್ನು ತಗೋಬೇಕಾಗತ್ತೆ. ಹೆಚ್ಚು ರಿಸ್ಕ್ ಅಂತಂದರೆ ನಿಮ್ಮ ಹಣವನ್ನು ನೀವು ಶೇರ್ ಮಾರ್ಕೆಟ್ಸಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದಾಗ ಅದು ರಿಸ್ಕಿ ಆಗುತ್ತೆ. ನೀವು ಅದೇ ಫಿಕ್ಸ್ಡ್ ಡೆಪಾಸಿಟ್ಸ್ ಅಥವಾ ರೆಕರಿಂಗ್ ಡೆಪಾಸಿಟ್ಸಲ್ಲಿ ಇಟ್ಟಾಗ ನಿಮಗೊಂದು ಅಶ್ಯೂರ್ಡ್ ಅಮೌಂಟ್ ನಿಮಗೆ ರಿಟರ್ನ್ಸಲ್ಲಿ ಬರುತ್ತೆ. ಸೊ ಅಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ರಿಸ್ಕ್ ಆ್ಯಂಡ್ ರಿಟರ್ನ್ಸ್ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ. ನಮಗೆ ಎಷ್ಟು ಸೂಕ್ತವಾಗಿ ಎಷ್ಟರ ಮಟ್ಟಿಗೆ ರಿಸ್ಕ್ ತೊಗೋಬೋದು ಅದರ ಮೇಲೆ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸನ್ನು ಮಾಡಬೇಕಾಗತ್ತೆ. ಹಾಗಂತ ಹೇಳಿ ಎಲ್ಲ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಕೂಡ ತುಂಬ ರಿಸ್ಕಿ ಅಂತ ಹೇಳೋದು ಕೂಡ ಆಗೋದಿಲ್ಲ. ಅಲ್ಲೂ ಕೂಡ ಸೇಫ್ ಆಪ್ಷನ್ಸ್ ರಿಸ್ಕ್ ಖಂಡಿತ ಇರುತ್ತೆ, ಆದರೆ ಎಷ್ಟರ ಮಟ್ಟಿಗೆ ರಿಸ್ಕ್ ಇರುತ್ತೆ ಅನ್ನೋದು ಡಿಪೆಂಡ್ ಕೂಡ ಆಗತ್ತೆ. ಸೊ ಹಾಗಾಗಿ ರಿಟರ್ನ್ಸ್ ಆ್ಯಂಡ್ ರಿಸ್ಕ್ನ ನಾವು ಎರಡು ಗಮನದಲ್ಲಿಟ್ಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಮೂರನೇದು ಲಿಕ್ವಿಡಿಟಿ. ಲಿಕ್ವಿಡಿಟಿ ಇಸ್ ದ ಎಬಿಲಿಟಿ ಟು ಕ್ಯಾಶ್ ಇನ್ ಆರ್ ಸೆಲ್ ಆನ್ ಇನ್ವೆಸ್ಟ್ಮೆಂಟ್ ಕ್ವಿಕ್ಲಿ ಅಟ್ ಆರ್ ನಿಯರ್ ದ ಕರೆಂಟ್ ಮಾರ್ಕೆಟ್ ಪ್ರೈಸ್. ಸೊ ಲಿಕ್ವಿಡಿಟಿ ಅನ್ನೋದು ನಮಗೆ ಎಷ್ಟು ಬೇಗ ನಮ್ಮ ಕೈಗೆ ಹಣ ಸೇರುತ್ತೆ, ನಾವು ಮಾಡಿರೋ ಇನ್ವೆಸ್ಟ್ಮೆಂಟನ್ನು ನಾವು ಲಿಕ್ವಿಡೇಟ್ ಮಾಡಿದ್ರೆ ಎಷ್ಟು ಬೇಗ ನಮ್ಮ ಕೈಗೆ ಹಣ ಸೇರುತ್ತೆ ಅನ್ನೋದೇ ಲಿಕ್ವಿಡಿಟಿ. ಸೊ ಹಾಗಾಗಿ ನಾವು ಲಿಕ್ವಿಡಿಟಿಯನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಮಗೆ ನಾಳೆನೇ ದುಡ್ಡು ಬೇಕು, ಏನೋ ಒಂದು ಎಮರ್ಜೆನ್ಸಿ ಇದೆ ಅಂದರೆ ನೀವು ಯಾವುದೋ ಲಾಕಿನ್ ಪೀರಿಯಡ್ ಇರೋವಂಥ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ ಆ ದುಡ್ಡನ್ನು ಆ ಲಾಕಿನ್ ಪೀರಿಯಡ್ ಮುಗಿಯೋವರೆಗೂ ತೆಗೆಯೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನೀವು ಆ ಇನ್ವೆಸ್ಟ್ಮೆಂಟನ್ನು ಬ್ರೇಕ್ ಮಾಡಬೇಕಾದ್ರೆ ಪೆನಾಲ್ಟಿ ಕೊಡಬೇಕಾಗತ್ತೆ, ಅಥವಾ ಕೆಲವೊಂದು ಸಲ ಮಾಡೋಕ್ಕಾಗೋದೇ ಇಲ್ಲ, ಲಿಕ್ವಿಡೇಟ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಅಂಥ ಪರಿಸ್ಥಿತಿ ಕೂಡ ಇರುತ್ತೆ. ಸೊ ಲಿಕ್ವಿಡಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ನಮಗೆ ದುಡ್ಡಿನ ಅವಶ್ಯಕತೆ ಬಂದಾಗ ಎಷ್ಟು ಬೇಗ ನಾವು ಆ ಇನ್ವೆಸ್ಟ್ಮೆಂಟ್ಸನ್ನು ಮಾರಿ ನಮ್ಮ ದುಡ್ಡನ್ನು ನಾವು ಕೈಗೆ ತಗೋಬೋದು ಅನ್ನೋದೇ ಈ ಲಿಕ್ವಿಡಿಟಿ. ಅದನ್ನು ಗಮನದಲ್ಲಿಟ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ಸನ್ನು ಮಾಡಬೇಕಾಗತ್ತೆ. ರಿಟರ್ನ್, ರಿಸ್ಕ್, ಲಿಕ್ವಿಡಿಟಿ ಈ ಮೂರು ಇನ್ವೆಸ್ಟ್ಮೆಂಟ್ನ ಕೀ ಫ್ಯಾಕ್ಟರ್ಸ್ ಆಗತ್ತೆ. ಇಷ್ಟನ್ನು ಈ ವಿಡಿಯೋದಲ್ಲಿ ಕಲ್ತ್ಕೋತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೇನೇ ಇನ್ವೆಸ್ಟ್ಮೆಂಟ್ಸ್ನ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅನಿಸಿದ್ದಲ್ಲಿ ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.